ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಕುರಿತು ಡಾಕ್ಟರ್ ಚೀನಾ ರಾಮುರವರು ಮಾತನಾಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಲೇಖಕರು ದಕ್ಷಿಣ ಭಾರತ ಬಿಜೆಪಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾ ರಾಮುರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಂದು ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯಲ್ಲಿರುವಂತಹ ಮೌ ಎಂಬ ಸೇನಾ ಕಂಟೋನ್ಮೆಂಟ್ ಪಟ್ಟಣದಲ್ಲಿ ಜನಿಸಿದ್ರು. ಈ ಸ್ಥಳವನ್ನ ಈಗ ಅಧಿಕೃತವಾಗಿ ಡಾಕ್ಟರ್ ಅಂಬೇಡ್ಕರ್ ನಗರ ಅಂತ ಹೇಳಿ ಮರು ನಾಮಕರಣ ಮಾಡಲಾಗಿದೆ. ಪ್ರಮುಖ ವಿವರಗಳು: ಜನ್ಮಸ್ಥಳ ಮೌ, ಡಾಕ್ಟರ್ ಅಂಬೇಡ್ಕರ್ ನಗರ, ಮಧ್ಯಪ್ರದೇಶ. ಜನ್ಮ ದಿನಾಂಕ ಏಪ್ರಿಲ್ 14, 1891. ಪೋಷಕರು ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ. ಮೂಲ ಅವರ ಕುಟುಂಬವು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಡವೆ ಗ್ರಾಮಕ್ಕೆ ಸೇರಿದ್ರು. ಅವರು ಜನಿಸಿದ್ದು ಮೌನಲ್ಲಿನ ಅವರ ಜನ್ಮಸ್ಥಳವನ್ನ ಈಗ ರಾಷ್ಟ್ರೀಯ ಸ್ಮಾರಕವಾಗಿ ಭೀಮ್ ಜನ್ಮಭೂಮಿ ಅಭಿವೃದ್ಧಿಪಡಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಳೀಯ ಗ್ರಾಮ ಅಂಬಾಡಾವೆ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಳೀಯ ಗ್ರಾಮ ಅಂಬಾಡಾವೆ ಇದನ್ನ ಆತ್ಮನಿರ್ಭರ್ ಮಾಡಲು ಡಿಐಸಿಸಿಐ ದತ್ತು ತೆಗೆದುಕೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಅಂಬಾಡಾವೆ. ಮಹಾರಾಷ್ಟ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಧನ ಡಿಸೆಂಬರ್ 6, 1956. ಅಂಬೇಡ್ಕರ್ ಅವರು ಸುಬೇದಾರ್ ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ದಂಪತಿಗಳಿಗೆ 14 ಏಪ್ರಿಲ್ 1891ರಂದು ಮಧ್ಯ ಪ್ರಾಂತ್ಯಗಳ ಮೌನಲ್ಲಿ ಜನಿಸಿದ. ಬಿಆರ್ ಅಂಬೇಡ್ಕರ್ ಜನ್ಮಸ್ಥಳ ಫೋಟೋ ಮತ್ತು ಉಲ್ಲೇಖಗಳು: ಬಿಆರ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮೌ ಅನ್ನುವಂತಹ ಸಣ್ಣ ಕಂಟೋನ್ಮೆಂಟ್ ಪಟ್ಟಣದಲ್ಲಿ 1891ರ ಏಪ್ರಿಲ್ 14ರಂದು ಜನಿಸಿದ್ರು. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಗೌರವಾರ್ಥವಾಗಿ 2003ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮಸ್ಥಳ ಭಾರತದ ಮಧ್ಯಪ್ರದೇಶದ ಮೌನಲ್ಲಿದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳ. ಅವರು ಏಪ್ರಿಲ್ 14, 1891ರಂದು ಮೌನಲ್ಲಿ ಜನಿಸಿದ್ರು. ಸ್ಥಳೀಯ ಸರ್ಕಾರವು ಈ ಭವ್ಯ ಸ್ಮಾರಕವನ್ನ ನಿರ್ಮಿಸಿತು. ಈ ಸ್ಮಾರಕವನ್ನ ಅಂಬೇಡ್ಕರ್ ಅವರ 100ನೇ ಜನ್ಮ ವಾರ್ಷಿಕೋತ್ಸವದಂದು ಏಪ್ರಿಲ್ 14, 1991ರಂದು ಅಂದಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸುಂದರ್ ಲಾಲ್ ಪಾಟ್ವಾ ಉದ್ಘಾಟಿಸಿದ್ರು. ಸ್ಮಾರಕದ ವಾಸ್ತುಶಿಲ್ಪವನ್ನ ವಾಸ್ತುಶಿಲ್ಪಿ ರಚಿಸಿದ್ದಾರೆ. ನಂತರ ಏಪ್ರಿಲ್ 14, 2008ರಂದು ಅಂಬೇಡ್ಕರ್ ಅವರ 117ನೇ ಜನ್ಮ ದಿನದಂದು ಸ್ಮಾರಕವನ್ನ ಉದ್ಘಾಟಿಸಲಾಯಿತು. ಸುಮಾರು 4.52 ಎಕರೆ ಭೂಮಿ ಸ್ಮಾರಕಕ್ಕೆ ಸಂಪರ್ಕ ಹೊಂದಿದೆ ಅಂತ ಹೇಳಿ ಲೇಖಕರು ದಕ್ಷಿಣ ಭಾರತ ಬಿಜೆಪಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾ ರಾಮುರವರು ತಿಳಿಸಿದ್ರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಸ್ಥಳವ ಮಾವನ್ನ ಮತ್ತೆ ಅಂಬೇಡ್ಕರ್ ಪರಿನಿರ್ವಾಣ ಆದಂತ ಒಂದು ದಾದಾರನ್ನ ಬಾಂಬೆಯಲ್ಲಿರ್ತಕ್ಕಂಥ ದಾದಾರನ್ನ ಮತ್ತೆ ಅಂಬೇಡ್ಕರ್ ಓದಿದಂತ ಲಂಡನ್ ಇರ್ತಕ್ಕಂಥ ಒಂದು ಮನೆಯನ್ನ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರವಾಗಿ ಅಂಬೇಡ್ಕರ್ ಸಂವಿಧಾನ ಬರೆದಂತ ಅಲಿಪುರ್ ಮನೆಯನ್ನ ಇವತ್ತು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ದೇಶದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪರಿಮಿತವಾದಂತಹ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ತಾ ಇದೆ. ಇವತ್ತು ನಾವು ಕೋಟ್ಯಾಂತರ ಜನ ಇವತ್ತು ನಮ್ಮಲ್ಲಿ 100 ಗುಂಪುಗಳಾಗಿರ್ಬೋದು. ಆದ್ರೆ ಅಂಬೇಡ್ಕರ್ ವಿಚಾರ ಬಂದ್ರೆ ನಾವೆಲ್ಲ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ದಾರಿಗಳನ್ನ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನ ಪಾಲಿಸೋದ್ರಲ್ಲಿ ನಾವೆಲ್ಲ ಮೊದಲನೇವರಾಗಿರ್ತೇವೆ. ನಮ್ಗೆ ಯಾವುದೇ ರಾಜಕೀಯ ಮತ್ತೆ ಸಂಘಟನೆಗಳ ಬಿರುಕುಗಳು ನಮಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಧ್ವನಿ ಇವತ್ತು ನಮ್ಮನ್ನ ಮಾತಾಡಿಸ್ತಾ ಇದೆ. ಅವರು ಕೊಟ್ಟಿರ್ತಕ್ಕಂಥ ಅಪೂರ್ವವಾದಂತ ಶಕ್ತಿ ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಗೊಂಡೋಗಿದೆ. ಅಂಬೇಡ್ಕರ್ ಅವರ ಜ್ಞಾನ, ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿ, ಅಂಬೇಡ್ಕರ್ ತಾವು ವಿಷಯವನ್ನ ಕುಡಿದು ನಮಗೆ ಅಮೃತವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾ ಘಟಕ ರಾಷ್ಟ್ರ ಮಟ್ಟದ ಅಧಿವೇಶನವನ್ನ ನಾಗ್ಪುರದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಅಸಂಖ್ಯಾತ ಜನರ ನೋವನ್ನು ಆಲಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಥಳವನ್ನ ನಾವು ಇವತ್ತು ವೀಕ್ಷಣೆ ಮಾಡಕ್ ಬಂದಿದ್ದೇವೆ. ಬೌದ್ಧ ಧರ್ಮವನ್ನ ಸ್ವೀಕರಿಸೋದ್ರ ಮುಖಾಂತರವಾಗಿ, ಬೌದ್ಧ ಧರ್ಮವು ನಮ್ಮದ ಹಿಂದೂ ಧರ್ಮಗಳಲ್ಲಿ ಒಂದು ಪವಿತ್ರವಾದಂತಹ ಒಂದು ಧರ್ಮ. ಅದು ಒಂದು ಹಾಗಾಗಿ
ಅಂಬೇಡ್ಕರ್ ಅವರನ್ನ ನೆನಪು ಮಾಡ್ಕೋಬೇಕು. ಅಂಬೇಡ್ಕರ್ ಅವರ ಗೌರವವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ಇವತ್ತು ನಾವೆಲ್ಲ ಒಂದಾಗಬೇಕಾಗಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನೂರಾರು ಸಂಘಟನೆಗಳಿರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಮ್ಮದೇ ಆದಂತಹ ಒಂದು ವಿಶೇಷವಾದಂತಹ ಒತ್ತು ಕೊಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಅವ್ರದೇ ಆದಂತಹ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಸಂಘಟನೆಗಳು. ಅವರಿಗೆ ನಾನು ಅಭಿನಂದನೆ ಅರ್ಪಿಸ್ತೇನೆ. ನಾವೆಲ್ಲ ಒಂದಾಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶನ ಇವತ್ತು ಮುಂದೆ ಉಳಿಸ್ಕೋಬೇಕಾಗ್ತದೆ. ದೇಶಕ್ಕಾಗಿ ನಾವು ಕೊಡುಗೆಯನ್ನು ಕೊಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಸರ್ಕಾರಿ ಸೌಲಭ್ಯಗಳು ಎಲ್ಲ ಒಂದ್ ಕಡೆ ವಂಚನೆ ಆಗ್ತಾ ಇದೆ. ಈ ವಂಚನೆ ಆಗ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ನಾವು ಇವತ್ತು ಸಮಾಜವನ್ನ ಎಚ್ಚರಿಕೆ ಕೊಡೋ ಕೆಲಸ ಮಾಡಬೇಕು. ಇವತ್ತು ಚಪ್ಪಲಿ ಹೊಲಿತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು, ಜೀತ ಮಾಡ್ತಕ್ಕಂಥವ್ರು, ಕಸ ಗುಡಿಸುವಂತ ಸಫಾಯಿ ಸಮಾಜ ಇವತ್ತು ಎಲ್ಲ ಒಂದ್ ಕಡೆ ನಿಕೃಷ್ಟವಾದ ಬದುಕನ್ನ ಕಾಣ್ತಾ ಇದೆ. ಇಲ್ಲಿ ನನ್ನ ಮುಂದೆನೆ ಒಂದು ಸಫಾಯಿ ಸಮಾಜದ ಮಕ್ಕಳು ಪಾಪ ಕಸ ಗುಡಿಸ್ತಾ ಇದ್ದಾರೆ. ಧೂಳು ಹೇಳ್ತಾ ಇದೆ. ಆ ಧೂಳಲ್ಲಿ ತಮ್ಮ ಧೂಳನ್ನ ಕುಡಿಯೋದ್ರ ಮುಖಾಂತರವಾಗಿ ಈ ದೇಶವನ್ನ ಸ್ವಚ್ಛಗೊಳಿಸ್ತಾ ಇದೆ. ಈ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ, ಪವಿತ್ರವಾದ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅವರ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ. ಅವರ 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 ಒಂದು ನಿಜವಾದಂತ ಒಂದು ಅನುಕೂಲಗಳು ಏನ್ ಮಾಡಿಕೊಟ್ರು ಅಂತಕ್ಕಂಥ ವಿಷಯಗಳನ್ನ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೇರಣೆ ಆಗಿದ್ದು ಬೌದ್ಧ ದೇವರು ಬುದ್ಧ ಇವತ್ತು ನಮ್ಮ ಮುಂದೆ ಬೌದ್ಧ ದೇವರು ಬುದ್ಧ ಇವತ್ತು ನಮಗೆ ಇವತ್ತು ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ನಾವು ಮನ್ನಾ ಮಾಡ್ಕೋಬೇಕು. ಇವತ್ತು ನಾವು ಕಾಂಗ್ರೆಸ್ ಅನ್ನ ನಿರಂತರವಾಗಿ ನಮ್ಮನ್ನ ಶೋಷಣೆ ಮಾಡಿದೆ. ಆ ಕಾಂಗ್ರೆಸ್ ಶೋಷಣೆ ಮಾಡಿರ್ತಕ್ಕಂಥ ಶೋಷಣೆಯ ಸಮಾಜವನ್ನ ನಾವು ಧಿಕ್ಕರಿಸಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಇವತ್ತು ದೀಕ್ಷಾ ಭೂಮಿಯಲ್ಲಿ ನಾವು ಪವಿತ್ರವಾದ ಸ್ಥಳದಲ್ಲಿ ಮಾತಾಡ್ತಾ ಇದ್ದೇವೆ, ಅಂತರಂಗದಿಂದ ಸತ್ಯವನ್ನ ಮಾತಾಡ್ಬೇಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆ ಪ್ರಯತ್ನದ ವಿಚಾರದಲ್ಲಿ ಇವತ್ತು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದಂತ ಇವತ್ತು ದೀಕ್ಷಾ ಭೂಮಿಯ ಸಮೀಪ ನಾವಿದ್ದೇವೆ. ಹಾಗಾಗಿ ಇವತ್ತು ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ನಾಗರಾಜ್ ಮಲಾಡಿಯನ್ನವರು, ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ರಾಜ್ಯ ಹಿರಿಯ ಉಪಾಧ್ಯಕ್ಷರು, ಮತ್ತೆ ಅಂಬೇಡ್ಕರ್ ಚಿಂತನೆಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಪ್ರಮುಖ ನಾಯಕ ನಮ್ಮ ಕರ್ನಾಟಕದ ಭಾಗದಿಂದ, ಮೈಸೂರು ಪ್ರಾಂತ್ಯದಿಂದ ಬಂದಿದ್ದಾರೆ. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಯಿಸ್ತಾರೆ. ಮತ್ತೊಬ್ಬ ನನ್ನ ಸಹೋದರ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ಈ ಭಾಗಕ್ಕೆ ಬಂದಿದ್ದಾರೆ. ಕೋಲಾರದ ಹನುಮಂತಪ್ಪ ಅಂತ ಇವತ್ತು SC ಮೋರ್ಚಾ ಜಿಲ್ಲಾಧ್ಯಕ್ಷ, ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಸಮಾಜದ ಬಹುಮುಖ ಯೋಚನೆಗಳನ್ನ ಮಾಡ್ತಕ್ಕಂಥ ಒಂದು ಹವ್ಯಾಸದಲ್ಲಿ ತೋರಿಸ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು, ಅವರ ಒಂದು ಇಚ್ಛೆ ಏನಿದೆ, ಆ ಇಚ್ಛೆಗೆ ಅನುಗುಣವಾಗಿ ನಮ್ಮ ಅಳಿಲು ಸೇವೆಯನ್ನ ಮಾಡೋದಕ್ಕೆ ನಾನು ಸಿದ್ಧವಾಗಿದೆ ಅಂತ ನನ್ನ ತಮ್ಮ ಇವತ್ತು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಹೊತ್ತು ದಲಿತ ಸಮಾಜವನ್ನ ಹೆಚ್ಚಿಸುವಂತ ಕೆಲಸಗಳನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಗೌರವವನ್ನ ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಪಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಅವರು ನಿರಂತರವಾಗಿ ಅಂಬೇಡ್ಕರ್ ಕಿರುಕುಳವನ್ನ ಕೊಟ್ಟರು. ಅಂಬೇಡ್ಕರ್ ಈ ಧಮ್ಮ ದೀಕ್ಷೆಯ ಸ್ಥಳದಲ್ಲಿ ಇವತ್ತು 10 ಲಕ್ಷ ಜನವನ್ನ ಸೇರಿಸಿ ಆ ದಿನಗಳಲ್ಲಿ 1956 ಅಕ್ಟೋಬರ್ 14ನೇ ತಾರೀಕು 10 ಲಕ್ಷ ಜನ ಇಲ್ಲಿ ಸೇರಿ ಈ ಒಂದು ದೊಡ್ಡ ಸಮಾವೇಶದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವತ್ತು ಕಾಸು ಇರ್ಲಿಲ್ಲ, ಹಣ ಇರ್ಲಿಲ್ಲ, ಅವ್ರಿಗೆ ಯಾವುದೇ ಪ್ರಚಾರ ಇರ್ಲಿಲ್ಲ, ಅವತ್ತು ಯಾವುದೇ ವೆಹಿಕಲ್ಗಳು ಬರಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಜನ ಅವ್ರನ್ನ ಪ್ರೀತಿಯಿಂದ ಅಪ್ಕೊಳ್ಳೋದಕ್ಕೆ ಅವರು ಬೌದ್ಧ ಧರ್ಮನ ಸ್ವೀಕರಿಸ್ತೀವಿ ಅಂದ್ರೂ ಲಕ್ಷಾಂತರ ಜನ ಅವ್ರ ಹಿಂದೆ ಬಂದ್ರು. ಅಂದ್ರೆ ಅವರ ಶಕ್ತಿ ಏನು, ಇವತ್ತು ನಮಗೆ ಈ ಶಕ್ತಿ ಧ್ವನಿ, ನಾವು ಯಾವುದೋ ಕುಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಹುಟ್ಟಿದಂತ ನಾವು ಇವತ್ತು ನಾಗ್ಪುರದಲ್ಲಿ ಬಂದು ದೀಕ್ಷಾ ಭೂಮಿಯಲ್ಲಿ ಮಾತಾಡೋದಕ್ಕೆ ಶಕ್ತಿ ಕೊಟ್ಟಂತವ್ರು, ನಮಗೆ ಜನ್ಮ ಕೊಟ್ಟರು ತಂದೆ ತಾಯಿನೇ ಆಗಿರ್ಬೋದು, ಆದ್ರೆ ತಂದೆ ತಾಯಿ ಜನ್ಮ ಕೊಟ್ಟರು. ಆ ಜನ್ಮದ ಮುಂದೆ ದಾರಿಯನ್ನು ತೋರಿಸ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮನ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಇವತ್ತು ಈ ಒಂದು ಸುಂದರವಾದಂತಹ ಒಂದು ಸ್ಥಳದಲ್ಲಿ, ಪವಿತ್ರವಾದ ಒಂದು ಸ್ಥಳದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲಾ ಸಂಖ್ಯಾತ ನಮ್ಮ ದಲಿತ ಬಂಧುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳನ್ನ ನಾನು ಪ್ರೀತಿಯಿಂದ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ನಾವು ಮುಂದೆ ತೆರಳಬೇಕಾಗಿದೆ. ಲಕ್ಷಾಂತರ ಜನ ಇವತ್ತು ದೇಶದಲ್ಲಿ ಏನು ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ಕಟ್ಟ ಕಡೆಯ ಸಮಾಜಕ್ಕೆ ತಲುಪಬೇಕಾಗಿದೆಯೋ ಆ ತಲುಪುವಂತ ಕೆಲಸನ ಮಾಡೋದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ನಾವಿಲ್ಲಿ ಶಪಥ ಮಾಡಿ ಬುದ್ಧನ ಮುಂದೆ ನಮಸ್ಕಾರವನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮತ್ತು ಅವರ ಚಿತಾಭಸ್ಮ ಇರ್ತಕ್ಕಂಥ ಕಳಸವನ್ನ ನಾವು ಸ್ಪರ್ಶನ ಮಾಡಿ ಬಂದಿದ್ದೇವೆ. ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ನಿಮಗೂ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾನ ಮತ್ತು ಸಂಪತ್ತನ್ನ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ನಾನು ಹಾರೈಸಿ ನಾನು ಮಾತನಾಡ್ತೀನಿ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.